ಆತ್ಮೀಯ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕ್ರೈಸ್ಟ್ನ ನೇಮಕಾತಿಗಳಲ್ಲಿ ಹೊಸ C&R ರೂಲ್ಸ್ಗಳನ್ನು ಜಾರಿಗೆ ಮಾಡಿದ್ದಾರೆ. ಅದರದ್ದು ಒಂದು ಕರ್ನಾಟಕ ರಾಜ್ಯ ಪತ್ರ ಗೆಜೆಟನ್ನು ಬಂದಿರತಕ್ಕಂಥದ್ದು. ಈ ಗೆಜೆಟ್ ಡೇಟ್ ಬಂದುಬಿಟ್ಟು ಬುಧವಾರ 27 ನವಂಬರ್ 2024ಕ್ಕೆ ಏನು ಮಾಡಿದ್ದಾರೆ, ಗೆಜೆಟಲ್ಲಿ ಅವ್ರು ಏನು ಮಾಡಿದ್ದಾರೆ, ನೋಟಿಫಿಕೇಷನನ್ನು ಫೈನಲ್ ಮಾಡಿ ಬಿಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಮಾಡಿದ್ದಾರೆ ಅಂತಂದರೆ ಈ ಕ್ರೈಸ್ಟ್ನ ನೇಮಕಾತಿಗಳು ಅದನ್ನು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕೇಳಿದ್ದಾರೆ. ಆಲ್ರೆಡಿ ನಿಮ್ಮ ಏನಾದರೂ ಈ ಒಂದು C&Rಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದ್ದರೆ ತಾವು ಈ ಗೆಜೆಟ್ ಬಂದಿರತಕ್ಕಂಥ 15 ದಿನದ ಒಳಗಡೆ ಏನು ಮಾಡಬೇಕು, ಕೊಡಬೇಕು. ಇಲ್ಲಿ ಯಾವ ಹುದ್ದೆಗಳಿಗೆ ಯಾವ C&R ರೂಲ್ಸ್ಗಳನ್ನು ಹಾಕಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಮೇಯ್ನಾಗಿ ಹೈಲೈಟನ್ನು ಮಾಡ್ತೀನಿ. ಫಸ್ಟ್ ಒಂದು ದೊಡ್ಡ ಸಮಸ್ಯೆ ಇರೋದೇನಪ್ಪ ಅಂತಂದರೆ ಈ ಹಿಂದಿ ಶಿಕ್ಷಕರ ನೇಮಕಾತಿಗೆ ಏನಾಗಿತ್ತು. ಈ ಹಿಂದಿ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಸಂಬಂಧಪಟ್ಟಂತೆ ಕ್ರೈಸ್ಟ್ನಲ್ಲಿ ಏನಾಗಿತ್ತು ಅಂದರೆ ತತ್ಸಮಾನವಾಗಿ ವಿದ್ಯಾರ್ಥಿಯನ್ನು ಪಡೆದಿರ್ತಕ್ಕಂಥವರಿಗೆ ಆದ್ಯತೆಯೇ ಇತ್ತು. ಬಟ್ ಶಿಕ್ಷಣ ಇಲಾಖೆಯಲ್ಲಿ ಏನಿತ್ತಂದರೆ 2016ರ ನಂತರ 2016ರಲ್ಲಿ ಅವರು ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಜಾರಿ ಮಾಡಿದರು. ಅದರ ಅನ್ವಯ ಯಾವುದೇ ಕಾರಣಕ್ಕೂ ತತ್ಸಮಾನದವರಿಗೆ ಅವಕಾಶ ಇಲ್ಲ. ಯಾರು ಪದವಿಯಲ್ಲಿ ಐಚ್ಛಿಕ ಹಿಂದಿಯಲ್ಲಿ ಅಥವಾ ಸ್ನಾತಕೋತ್ತರ ಹಿಂದಿ ಮತ್ತು BDಯಲ್ಲಿ ಪದವಿ ಅಂದರೆ UGC ಡಿಗ್ರಿ ಆಗಿರಬೇಕು, NCT ಮಾನ್ಯತೆ ಆಗಿರಬೇಕು ಅಂತಕ್ಕಂಥ ರೂಲ್ಸನ್ನು ಅವ್ರು ಏನು ಮಾಡಿದ್ರು, ಹಾಕಿದರು. ಎಲ್ಲ ತತ್ಸಮಾನ ಹುದ್ದೆಯವರಿಗೆ ಏನು ಮಾಡಿದ್ರು ಅಂದರೆ ಅವಕಾಶವನ್ನು ಇಲ್ಲ, ತತ್ಸಮಾನ ಹುದ್ದೆಗಳನ್ನು ರದ್ದುಪಡಿಸಿದರು. ಅದೇ ನೇಮಕಾತಿ ನಿಯಮಗಳನ್ನು ಇವತ್ತೇನು ಮಾಡಿದ್ದಾರೆ, ಕ್ರೈಸ್ತವರು ಕೂಡ ಅಳವಡಿಸಿಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಹಿಂದಿ ಭಾಷಾ ಶಿಕ್ಷಕರು ನೋಡಿ, ಇದೇನಿದೆ ಮುಂಚೆ ಇರ್ತಕ್ಕಂಥ ನೇಮಕಾತಿ ನಿಯಮಗಳು ಈಗ ಬದಲಾವಣೆಗೆ ಏನೆಲ್ಲ ನೇಮಕಾತಿಗಾಗಿ ಅವರು ಇಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿದೆ. ಹಿಂದಿ ಭಾಷಾ ಶಿಕ್ಷಕರಿಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನ್ವಯ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಬೇಕು. ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ ಮತ್ತು ಪದವಿ ಮಟ್ಟದಲ್ಲಿ ಒಂದು ಹಿಂದಿ ಭಾಷೆನ ಪರ್ಯಾಯ ವಿಷಯವಾಗಿ ಅಧ್ಯಯನ ಮಾಡದ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಹೊಂದಿರುವ ಸಂದರ್ಭದಲ್ಲಿ ಈ ಕೆಳಗಿನಂತೆ ಪದವಿಯನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ. ಜೊತೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿಯನ್ನು ಒಂದು ಪ್ರಮುಖ ವಿಷಯವಾಗಿ ಅಧ್ಯಯನವನ್ನು ಮಾಡಿರಬೇಕು ಅಂತಕ್ಕಂಥದ್ದು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಹಿಂದಿಯಲ್ಲಿನೇ ಒಂದು ಮೆಥಡ್ ಆಫ್ ಟೀಚಿಂಗಲ್ಲಿ ಏನು ಮಾಡಬೇಕು, ಅಭ್ಯಾಸ ಮಾಡಿರ್ಬೇಕಂತಕ್ಕಂಥದ್ದು ಹಿಂದಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ C&R ರೂಲ್ಸ್ ಇತ್ತು. ಇನ್ನು ಈ ಕ್ರೈಸ್ಟ್ನ ವಿವಿಧ ವಸತಿ ಶಾಲೆಗಳ ಅಡಿಯಲ್ಲಿ ಬರ್ತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಹೊಸ ನೇಮಕಾತಿ ನಿಯಮಗಳನ್ನು ಹಾಕಿದ್ದಾರೆ. ಯಾವೆಲ್ಲ ಸ್ವಲ್ಪ ಹೊಸ ನೇಮಕಾತಿ ನಿಯಮಗಳಿದಾವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗಿ ಈ ನಿಯಮಗಳು ಏನಿದಾವಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗಾಗಿ ಒಳ್ಳೇದಿದ್ದಾವೆ. ಆಮೇಲೆ ಚೆನ್ನಾಗಿ ಅವುಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಇಂಪ್ಲಿಮೆಂಟೇಷನ್ ಆದರೆ ಕಾಂಪಿಟೇಷನ್ ಏನಾಗ್ತದೆ, ಸ್ವಲ್ಪ ಹೆಚ್ಚಾಗ್ತದೆ ಮತ್ತು ಒಳ್ಳೆಯ ಶಿಕ್ಷಕರೇ ಹೆಸರು ಬರ್ತಾರೆ. ಸ್ವಲ್ಪ ನಿಯಮಗಳು ಹೊಸದಾಗಿದ್ದಾವೆ. ಅವು ಏನಿದಾವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಸುಮಾರು ಪೇಜ್ಗಳಿದ್ದಾವೆ. ಅಲ್ಲಿ ಎಲ್ಲ ಒಂದು PU ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ವೈಸ್ ಪ್ರಿನ್ಸಿಪಲ್ ಅವೆಲ್ಲವುಗಳನ್ನು C&R ಅವ್ರುಗಳನ್ನು ಕೊಟ್ಟಿದ್ದಾರೆ. ಬಟ್ ನಮಗೆ ಮೇನ್ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಹಿಂದಿ ಟೀಚರ್ಸು C&R, ಇನ್ನೊಂದು ಈ ಎಲ್ಲ ಒಂದು ನಮ್ಮ MDRSನಲ್ಲಿ ಇರ್ತಕ್ಕಂಥ ಭಾಷೆ ಮತ್ತು ಕೋರ್ ವಿಷಯಗಳ ನೇಮಕಾತಿಯಲ್ಲಿ ಯಾವ ನಿಯಮಗಳನ್ನು ಹಾಕ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ತಾವು ನೋಡ್ತಾ ಇರ್ಬೋದು, ಎಲ್ಲ ಹುದ್ದೆಗಳಿದ್ದಾವೆ. ಕನ್ನಡ ಭಾಷಾ ಶಿಕ್ಷಕರು, ಇಂಗ್ಲೀಷ್ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಜೊತೆಗೆ ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕ ವಿಜ್ಞಾನ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು. ಯಾವ ತನಾಗಿರ್ತಕ್ಕಂಥ ರೂಲ್ಸ್ ಇದಾವೆ ಅನ್ನೋದನ್ನು ಇಲ್ಲಿ ಮುಂದೆ ಕೊಟ್ಟಿದ್ದಾರೆ. ನೋಡಿ ಏನು ಮಾಡಿದ್ದಾರೆ ಅವರು ಅಂದರೆ ಈ ನೇಮಕಾತಿ ನಿಯಮಗಳು ಅಂದರೆ 28ರಿಂದ 35 ಅಂದರೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಹೊಸದಾಗಿ ನೇಮಕಾತಿ ಮಾಡಲು ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ಅದಕ್ಕೆ CET ಮಾಡಬೇಕು. ವಿಶೇಷವಾಗಿ ಏನು ಮಾಡಬೇಕಂತಂದರೆ 28ರಿಂದ 33ರವರೆಗೆ ಅಂದರೆ ದೈಹಿಕ ಶಿಕ್ಷಣ ಒಂದು ಬಿಟ್ಟು ಆ ಹುದ್ದೆಗಳಿಗೆ ಈ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪೇಪರ್ 2 ಅನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಅವರು ಬರೀ KRTET ಅಷ್ಟೇ ಕೊಟ್ಟಿದ್ದಾರೆ, CTETಯನ್ನು ಕೊಟ್ಟಿಲ್ಲ. ಅದನ್ನು ಕೂಡ ನೀವು ಏನು ಮಾಡ್ಬೋದು, ಅಬ್ಜೆಕ್ಷನ್ಸ್ಗಳನ್ನು ಫೈಲ್ಗಳನ್ನು ಮಾಡ್ಬೋದು. ಯಾಕಂದರೆ KRTET ಈಕ್ವಲೆಂಟ್ CTET ಇರ್ತದಲ್ಲ, ಅದನ್ನು ಕೂಡ ನೀವು ಕೊಡ್ಬೋದು. ಇಲ್ಲಿ ಅವರು TETಯನ್ನು ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಮತ್ತೇನು ಹೇಳಿದ್ದಾರೆ ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಒಂದಿದೆ. 2021ರ ನೇಮಕಾತಿ ನಿಯಮಗಳ ಅಡಿಯಲ್ಲಿ
ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಥರನಾಗಿರ್ತಕ್ಕಂಥದ್ದು, ಈಗ ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮೆರಿಟ್ಗೆ ಒಳಪಡಿಸ್ತಾರೆ ಅಂತಕ್ಕಂಥದ್ದು ಈ ಒಂದು ನಿಯಮಗಳಲ್ಲಿ ಇತ್ತು. ಸೊ ಇಷ್ಟು ಹೊಸದಾಗಿರ್ತಕ್ಕಂಥ ನಿಯಮಗಳಿದ್ದಾವೆ. ಸೊ ಕ್ರೈಸ್ನಲ್ಲಿರ್ತಕ್ಕಂಥ ಹಿಂದಿ ಟೀಚರ್ಸ್ದಾಗಿರ್ಬೋದು, ಆಮೇಲೆ ರಿಕ್ರೂಟ್ಮೆಂಟ್ದಲ್ಲಿರ್ತಕ್ಕಂಥದ್ದು TET ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಬರೀ KRTET ಅಷ್ಟೇ ಅವಕಾಶ ಕೊಟ್ಟಿದ್ದಾರೆ, ಇದರಲ್ಲಿ CTET ಇಲ್ಲ. ಸೊ CTET ಅಳವಡಿಸಿ ಅಂತ ತಾವುಗಳು ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಆಮೇಲೆ ಆ್ಯಸ್ ಇಟ್ ಈಸ್ ಪೇಪರ್ 1 ಮತ್ತು ಪೇಪರ್ 2ದಲ್ಲಿರ್ತಕ್ಕಂಥ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಮೇಲೆ ನೇಮಕಾತಿ ನಡೀತದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಷ್ಟು ಕ್ರೈಸ್ನ ಹೊಸ C&R ರೂಲ್ಸ್ ಇತ್ತು ಅಂತ ಹೇಳ್ತಾ, ಸೊ ಇಷ್ಟೇ ಮಾಹಿತಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.